ಈ ವಿಡಿಯೋದಲ್ಲಿ ಕ್ಯಾಪಿಟಲ್ ಗೇನ್ ಮೇಲೆ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ನೋಡೋಣ ಫಾರ್ 50 ಮಾರ್ಕ್ಸ್. ಮಿಸ್ಟರ್ ಶೆಟ್ಟಿ ಈಸ್ ಗಿವಿಂಗ್ ದ ಫಾಲೋಯಿಂಗ್ ಡೀಟೇಲ್ಸ್ ಆಫ್ ದ ಅಸೆಟ್ held by him. You are required to compute his taxable capital gain for the assessment year 2020-21. He owned two residential houses. One house was constructed in 1995 at a cost of rupees 50,000 and he sold the same during the year 2,98,750. He bought another new residential house in June 2019 for rupees 2 lakh. The fair market value of the house was as on 1/4/2001 was 75,000. ಇಲ್ಲಿ ಆಲ್ರೆಡಿ 2 ರೆಸಿಡೆನ್ಷಿಯಲ್ ಹೌಸಸ್ ಇದ್ದು ಕನ್ಸ್ಟ್ರಕ್ಷನ್ ಮಾಡಿದ್ದು 1995 ಕಾಸ್ಟ್ ಈಸ್ 50,000 ಬಟ್ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಕೊಟ್ಟಿದ್ದಾರೆ 75,000 ಜಾಸ್ತಿ ಇರೋದ್ರಿಂದ ಕಾಸ್ಟ್ ಆಫ್ ಅಕ್ವಿಸಿಷನ್ ತಗೋತೀವಿ. ದಿಸ್ ಇಸ್ ದ 2,98,750 ಸೇಲ್ಸ್ ಕನ್ಸಿಡರೇಷನ್. ಓಕೆ, ನೆಕ್ಸ್ಟ್ ಅಸೆಟ್ ಈಸ್ he held capital indexed bonds of government costing rupees 22,000 bought in January 2014 and the same are sold for rupees 39,500 in March 2020. He paid 2,000 interest on loan borrowed for the purchase of above listed securities and he paid 200 as a broker as a commission on sales. ಇಲ್ಲಿ ಪರ್ಚೇಸ್ ಮಾಡಿದ್ದು 22,000 in January 2014. So this is the cost of acquisition. Sale consideration 39,500. Then ಇಲ್ಲಿ ಇಂಟ್ರೆಸ್ಟ್ ಕೊಟ್ಟಿದ್ದಾರೆ. ಇಂಟ್ರೆಸ್ಟ್ ಆನ್ ಲೋನ್ ನಾವು ಡಿಡಕ್ಷನ್ ಮಾಡೋದಿಲ್ಲ, ಓನ್ಲಿ ದ ಎಕ್ಸ್ಪೆನ್ಸಸ್ ರಿಲೇಟೆಡ್ ಟು ದ ಸೇಲ್ಸ್. ಇಲ್ಲಿ 200 ಇಸ್ ಅ ಬ್ರೋಕರ್ ಕಮಿಷನ್ ಅಂದಿದ್ದಾರೆ. ದಿಸ್ ಇಸ್ ಅ ಸೇಲ್ ಮಾಡುವಾಗ ಕಮಿಷನ್ ಕೊಟ್ಟಿದ್ದು. ಸೊ ಇದನ್ನು ನಾವು ಸೇಲ್ಸ್ ಕನ್ಸಿಡರೇಷನಲ್ಲಿ ಸೇಲ್ ಎಕ್ಸ್ಪೆನ್ಸಸ್ ಡಿಡಕ್ಟ್ ಮಾಡ್ತೀವಿ. ಇಂಟ್ರೆಸ್ಟನ್ನು ನಾವು ಡಿಡಕ್ಟ್ ಮಾಡೋದಿಲ್ಲ. ಇಟ್ ಈಸ್ ನಾಟ್ ಅಲೋಬಲ್ ಆಸ್ ಅ ಡಿಡಕ್ಷನ್. Next asset, jewelry. He sold jewelry of a cost rupees 10,500. Bought in January 2003. This is the cost of acquisition. The same were sold during the year for rupees 54,500. This is the sale consideration. Cost index number kuda kottidare. ಈಗ ಸೊಲ್ಯೂಷನ್ ನೋಡೋಣ. Computation of long-term capital gain of Mr. Shetty for the assessment year 2020-21. ಇಲ್ಲಿ ಮೊದಲಿಗೆ ಸೇಲ್ ಪ್ರೊಸೀಡ್ ಆಫ್ ದ ರೆಸಿಡೆನ್ಷಿಯಲ್ ಹೌಸ್ ಇಸ್ 2,98,750. ದೆನ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಫೇರ್ ಮಾರ್ಕೆಟ್ ವ್ಯಾಲ್ಯೂ ತಗೋತೀವಿ 75,000 divided by 100 into 289. We'll get 2,16,750. So this is the cost of index cost of acquisition. We'll get long-term capital gain before exemption 82,000. ಇಲ್ಲಿ ನ್ಯೂ ಹೌಸ್ ಪರ್ಚೇಸ್ ಮಾಡಿದ್ದಾರೆ ಫಾರ್ rupees 2 lakh, ಬಟ್ ಇಲ್ಲಿ ಕ್ಯಾಪಿಟಲ್ ಗೇನ್ ಇರೋದು ಓನ್ಲಿ 82,000. ಸೊ ಇಲ್ಲಿ ಓನ್ಲಿ ನಮಗೆ ಕ್ಯಾಪಿಟಲ್ ಗೇನ್ವರೆಗೂ ಅಷ್ಟೇ ನಮಗೆ ಎಕ್ಸಂಪ್ಷನ್ ಸಿಗುತ್ತೆ. ಕಾಸ್ಟ್ ಆಫ್ new residential house 82,000. So capital gain here is a nil. Okay, so next one, sale of bond. So sale consideration is 39,500. So idರಲ್ಲಿ ಕಮಿಷನ್ ನ ಸೇಲ್ ಲೆಸ್ ಮಾಡ್ತೀವಿ. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ದಟ್ ಈಸ್ ಕಮಿಷನ್ 200. Then cost of acquisition is 22,000. ಇಲ್ಲಿ index number is 220 into 289. We'll get 28,900. ಇಲ್ಲಿ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಮತ್ತು ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಲೆಸ್ ಮಾಡಿದರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 10,400 ಬರುತ್ತೆ. Okay, next asset is sale of jewelry. Sale proceed of jewelry is 54,500. So ಇಲ್ಲಿ ಕಾಸ್ಟ್ ಆಫ್ ಅಕ್ವಿಸಿಷನ್ 10,500 ಇದೆ. 10,500
ಪರ್ಚೇಸ್ ಡ್ಯೂರಿಂಗ್ ದ ಇಯರ್ 2003 ಅಂದರೆ 23ದ ಇಂಡೆಕ್ಸ್ ನಂಬರ್ ತೊಗೋತೀವಿ. 23 ಇಂಡೆಕ್ಸ್ ನಂಬರ್ ಈಸ್ 105 into 289, so we will get 28,900. So here 25,600 will be long term capital gain. So ಇಲ್ಲಿ 3 ಅಸೆಟ್ ಇದ್ದು ನಾವು ಟೋಟಲ್ ಮಾಡಿದ್ವಿ ಅಂದರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಯು ವಿಲ್ ಗೆಟ್ 36,000. ಓಕೆ, ದಿಸ್ ಇಸ್ ದ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಇಲ್ಲಿ ನೋಟಲ್ಲಿ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಎಕ್ಸಂಪ್ಷನ್ ಅಂಡರ್ ಸೆಕ್ಷನ್ 54 to the extent of capital gain. ಕ್ಯಾಪಿಟಲ್ ಗೇನ್ ಇಲ್ಲ ಅಂದರೆ ಕಾಸ್ಟ್ ಆಫ್ ನ್ಯೂ ರೆಸಿಡೆನ್ಷಿಯಲ್ ಹೌಸ್ ಯಾವ್ದು ಕಡಿಮೆ ಇರುತ್ತೆ ಅಷ್ಟು ಎಕ್ಸಂಪ್ಷನ್ ಸಿಗುತ್ತೆ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. The following information computed taxable capital gain of Mr. Vikram for the assessment year 2020-21. ಸೊ ಇಲ್ಲಿ ಒಂದು ಜ್ಯುವೆಲರಿ ಕೊಟ್ಟಿದ್ದಾರೆ, ಇನ್ನೊಂದು ಶೇರ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಕಾಸ್ಟ್ ಆಫ್ ಅಕ್ವಿಜಿಷನ್ ಇಯರ್ ಆಫ್ ಪರ್ಚೇಸ್ ಈಸ್ 8990 ಇದೆ. ಕಾಸ್ಟ್ ಆಫ್ ಅಡಿಷನ್, ದೆನ್ ಇಯರ್ ಆಫ್ ಅಡಿಷನ್, ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್, ಇಯರ್ ಆಫ್ ಇಂಪ್ರೂವ್ಮೆಂಟ್, ದೆನ್ ಸೇಲ್ ಪ್ರೊಸೀಡ್, ಇಯರ್ ಆಫ್ ಸೇಲ್. ಫೇರ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ಅ ಜ್ಯುವೆಲರಿ 1,40,000. ಸೊ ಇಲ್ಲಿ ಪರ್ಚೇಸ್ ಮಾಡಿದ್ದು 8990, ಫೇರ್ ಮಾರ್ಕೆಟ್ ವ್ಯಾಲ್ಯೂ 1,40,000 ದ ಕಾಸ್ಟ್ ಆಫ್ ಅಕ್ವಿಜಿಷನ್ ತೊಗೋತೀವಿ. ದೆನ್ ಕಾಸ್ಟ್ ಆಫ್ ಅಡಿಷನ್ 99 2000 ಇದನ್ನು ನಾವು ಕನ್ಸಿಡರ್ ಮಾಡೋದಿಲ್ಲ, ವಿ ಹ್ಯಾವ್ ಟು ಇಗ್ನೋರ್ ಇಟ್. ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಸೊ ಓನ್ಲಿ 2005-6 ಏನು ಬಂದಿದೆ ಆಫ್ಟರ್ 2001 ಇದನ್ನಷ್ಟೇ ನಾವು ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಅಂಥೇಳಿ ತೊಗೋತೀವಿ. ನೆಕ್ಸ್ಟ್ ಅಸೆಟ್ ಈಸ್ ಶೇರ್ಸ್. ಸೊ ಇದಕ್ಕೆ ಕೂಡ 2002 and 3 ಪರ್ಚೇಸ್ ಮಾಡಿದರೆ ಕಾಸ್ಟ್ ಆಫ್ ಅಡಿಷನ್, ದಿಸ್ ಈಸ್ ದ ಇಂಪ್ರೂವ್ಮೆಂಟ್, ದಿಸ್ ಈಸ್ ದ ಕಾಸ್ಟ್ ಆಫ್ ಅಕ್ವಿಜಿಷನ್ ತೊಗೋತೀವಿ. ದೆನ್ ಇಲ್ಲಿ ಸೇಲ್ ಪ್ರೊಸೀಡ್ ಕೊಟ್ಟಿದ್ದಾರೆ, ಇದನ್ನು ನಾವು ಲೆಸ್ ಮಾಡ್ತೀವಿ. ಓಕೆ, ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ನಂಬರ್ ಕೂಡ ಕೊಟ್ಟಿದ್ದಾರೆ. ದಿಸ್ ಈಸ್ ಆಸ್ಕ್ಡ್ 10 times in the exams. ಓಕೆ, ಸೊಲ್ಯೂಷನ್ ನೋಡೋಣ. ಕಂಪ್ಯೂಟೇಷನ್ ಆಫ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಫ್ ಮಿಸ್ಟರ್ ವಿಕ್ರಮ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2020-21. ಇಲ್ಲಿ ಸೇಲ್ ಪ್ರೊಸೀಡ್ ಆಫ್ ದ ಜ್ಯುವೆಲರಿ ದಟ್ ಇಸ್ 8,40,500. ದೆನ್ ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಜಿಷನ್, ಇಲ್ಲಿ ಕಾಸ್ಟ್ ಆಫ್ ಅಕ್ವಿಜಿಷನ್ 1,40,000, ದಟ್ ಇಸ್ ಅ ಫೇರ್ ಮಾರ್ಕೆಟ್ ವ್ಯಾಲ್ಯೂ ತಗೋತೀವಿ. ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಜಿಷನ್ 100 into 289, so we will get 4,04,600. ನೆಕ್ಸ್ಟ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ 2005-6 ಇದ್ದಷ್ಟೇ ತಗೋತೀವಿ. ಇಂಡೆಕ್ಸ್ ನಂಬರ್ 117. ಓಕೆ, ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ 70,200, 117 into 289, ಇಟ್ಸ್ 1,73,400. ಇಲ್ಲಿ ನಿಮಗೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 2,62,500 ಬರುತ್ತೆ. Okay, so next asset is sale of shares. Is the sale consideration is 8,64,400. So ಇಲ್ಲಿ ನಮಗೆ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಕೂಡ ಕೊಟ್ಟಿದ್ದಾರೆ, ಇದನ್ನು ಕೂಡ ಲೆಸ್ ಮಾಡ್ತೀವಿ. ಲೆಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಇಟ್ ಈಸ್ 10,000. Then cost of acquisition is 1,05,000 during the year 2002-3. 2-3 the index number is 105. Cost of acquisition is 1,05,000 divided by 105 into 289. So we will get 2,89,000 the index cost of acquisition. Then cost of improvement 77,400 ಇದೆ during the year 7-8. The index number is 129. 77,400 divided by 129 into 289. Here index cost of acquisition, that is index cost of improvement 1,73,400. ಸೊ ಇವೆಲ್ಲ ಡಿಡಕ್ಟ್ ಮಾಡಿದರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್
3,92,000 ಬರುತ್ತೆ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಕೆಲವೊಂದು ಇಂಪಾರ್ಟೆಂಟ್ಸ್ ಪ್ರಾಬ್ಲಮ್ ನೋಡೋಣ. ಅಲ್ಲಿವರೆಗೂ ಇದನ್ನು ಪ್ರಾಕ್ಟೀಸ್ ಮಾಡಿ.